ತುಲಾ ರಾಶಿಯವರೇ, ಒಂದು ಅಜ್ಞಾತ ಶಕ್ತಿ ನಿಮ್ಮ ಜೀವನದ ದ್ವಾರವನ್ನು ತಟ್ಟುತ್ತಿದೆ. ಕೆಲವು ಕ್ಷಣಗಳಲ್ಲಿ ನಿಮ್ಮ ಆತ್ಮದ ಒಳಗೆ ಏನೋ ಅಲೆಗಳು ಹರಿಯುತ್ತಿವೆಯೇ? ಹೃದಯದ ತಳದಲ್ಲಿ ಕೇಳಿಸುತ್ತಿದೆಯೇ ಒಂದು ವಿಚಿತ್ರ ಉಸಿರು? ಹಾಗಿದ್ದರೆ ಅದೇ ಗುರು ಮಹಾದಶೆಯ ನವಚಕ್ರದ ಪ್ರಾರಂಭ. ನಿಮ್ಮ ಕರ್ಮದ ಮಾರ್ಗಗಳು ಈಗ ಮರುರಚನೆಯಾಗುತ್ತಿವೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ. ಇದು ಎಲ್ಲಿ ಕೇಳಲಾರದ, ಬಹಳ ವರ್ಷಗಳ ತಾಪತಪಸ್ಸಿನ ಫಲವಾಗಿ ಬರುವ ಮಹಾಯೋಗ. ಒಮ್ಮೆ ಪ್ರಾರಂಭವಾದರೆ ಮತ್ತೆ ಹಿನ್ನಡೆಯಿಲ್ಲದ ಸಿಡಿಲಿನಂತೆ ಜೀವನವನ್ನು ಎಚ್ಚರಿಸುವ ಕಾಲ. ಕಳೆದ ಕೆಲವು ತಿಂಗಳುಗಳಿಂದ ನಿಮಗೆ ಅರ್ಥವಾಗದ ತೊಂದರೆಗಳು, ನಿರಾಶೆಯ ಕ್ಷಣಗಳು, ಹಠಾತ್ ನಿಂತು ಹೋಗಿರುವ ಕೆಲಸಗಳು ಇವೆಲ್ಲವೂ ವ್ಯರ್ಥವಾಗಿಲ್ಲ. ಅದು ಶನಿಯ ಕಠಿಣ ದೃಷ್ಟಿ ಪರೀಕ್ಷೆಯಾಗಿತ್ತು, ನಿಮ್ಮ ಮನದ ಬಲ ಪರಿಶೀಲನೆ. ಆದರೆ ಈಗ ಆ ಕಾರ್ಮೋಡ ಸಿಗುಟುತ್ತಿರುವಂತಿದೆ. ಗುರುವು ಹೊಸದಾಗಿ ನಿಮ್ಮ ದಶಮ ಭಾವದತ್ತ ಪಾದಾರ್ಪಣೆ ಮಾಡುತ್ತಿದ್ದಾನೆ. ಉದ್ಯೋಗ, ಗೌರವ, ಕಾರ್ಯ, ಫಲ ಎಲ್ಲವನ್ನೂ ಜೀವಂತಗೊಳಿಸುವ ಚಲನಾಶಕ್ತಿ ಉಂಟಾಗಿದೆ. ನಿಮ್ಮ ಹೆಸರನ್ನು ಉಚ್ಚರಿಸುವ ರೀತಿಯೇ ಬದಲಾಗಬಹುದು. ಸನ್ನಿವೇಶಗಳು ತಿರುಗಿ ಬೀಳಬಹುದು. ಆ ಕ್ಷಣದೊಳಗೆ ಎಲ್ಲವೂ ನಿರ್ಮಾಣವಾಗಬಹುದು. ಇತ್ತೀಚೆಗೆ ನೀವು ಯಾರಾದರೂ ಹೇಳದ ಮಾತನ್ನು ಕೇಳಿದಿರಾ? ನಿನ್ನ ಕಾಲ ಬರುವತ್ತಿದೆಯೇ ಎಂದು ಮನಸ್ಸು ಹೇಳಿದೆ. ಅದು ಸುಮ್ಮನೆಯ ಭಾವನೆ ಅಲ್ಲ. ಗುರುಶನಿರಾಹುಗಳ ಮೂವರು ಗ್ರಹಗಳು ಒಂದು ಅಪರೂಪದ ತ್ರಿಕೋಣ ಯೋಗವನ್ನು ರಚಿಸುತ್ತಿವೆ. ಇದರಿಂದ ಮದುವೆ, ಉದ್ಯೋಗ, ಅದೃಷ್ಟ ಈ ಮೂರು ಸೂರ್ಯೋದಯದಂತೆ ಒಂದೇ ಸಮಯದಲ್ಲಿ ಬೆಳಗುವ ಸಂದರ್ಭ ಬಂದಿದೆ. ಕೆಲವರಿಗೆ ಇದು ಜೀವನದ ಮೊದಲ ಪೀಡಾ ಮುಕ್ತ ಪ್ರಭಾತವಾಗಲಿದೆ. ಕೆಲವರಿಗೆ ಇದು ಅವರ ಕರ್ಮದ ಬಾಗಿಲು ಹೊಸದಾಗಿ ತೆರೆಯುವ ಪ್ರಭಾತ. ಈ ಕಾಲದಲ್ಲಿ ನಿಮಗೆ ಆಗುವ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಗಮನಿಸಿ. ಯಾರಾದರೂ ಹಠಾತ್ ಸಂಪರ್ಕಿಸುತ್ತಾರಾ? ಹಳೆಯ ಪರಿಚಯದಿಂದ ಕರೆ ಬರಲಿದೆಯಾ? ವಿಳಂಬವಾಗಿದ್ದ ಕೆಲಸಗಳು ಅರ್ಜಿಯಿಲ್ಲದೆ ಮುಗಿದಂತಾಗುತ್ತಿದೆಯಾ? ಇವೆಲ್ಲವೂ ಯಾದೃಚ್ಛಿಕವಲ್ಲ. ಇದು ಕರ್ಮದ ಫಲಗಳು ಪ್ರಸರಣಗೊಳ್ಳುತ್ತಿರುವ ಸೂಚನೆಗಳು. ರಾಹುವಿನ ಹಿಂದಿನ ಗಡಸು ಬೋನಿನಲ್ಲಿ ಸಿಕ್ಕಿದ್ದಂತಿದ್ದ ತುಲಾ ಜೀವಿಗಳು ಈಗ ಮುಕ್ತಗೊಳ್ಳುತ್ತಿದ್ದಾರೆ. ಅದೃಷ್ಟ ಈಗ ಹತ್ತಿರ ಸಂಘರ್ಷದಲ್ಲೇ ಬೆಳಗುತ್ತಿದೆ. ಮೊದಲದಾಗಿ, ಉದ್ಯೋಗ ಅಥವಾ ಕೆಲಸದ ಕ್ಷೇತ್ರದಲ್ಲಿ ಒಂದು ಅದ್ಭುತ ತಿರುವು. ನೀವು ವರ್ಷಗಳಿಂದ ಶ್ರಮಿಸುತ್ತಿದ್ದರೆ ಈಗ ಗುರುದೃಷ್ಟಿಯು ನಿಮಗೆ ಸವಾಲಿನ ಅವಕಾಶವನ್ನು ತರಲಿದೆ. ಹೊಸ ಸ್ಥಾನಮಾನ, ಹೆಚ್ಚಾದ ವೇತನ ಅಥವಾ ಹಿಂದೆ ಇದ್ದ ಕೆಲಸಕ್ಕೆ ಹಿಂದಿರುಗುವ ಪ್ರಭಾವ. ಮೊದಲು ಭಯವಾಗಬಹುದು, ಆದರೆ ಶನಿಯ ಅನುಗ್ರಹದಿಂದ ಅದು ಸ್ಥಿರವಾಗುತ್ತದೆ. ಮುಂದಿನ 15 ದಿನಗಳಲ್ಲಿ ಯಾರಾದರೂ ಹಿರಿಯರು ನಿಮ್ಮ ಶ್ರಮವನ್ನು ಗುರುತಿಸುವ ಸಾಧ್ಯತೆಯಿದೆ. ಅದು ಕೇವಲ ಒಂದು ಮಾತಲ್ಲ, ಅದು ನಿಮ್ಮ ಮುಂದಿನ ಪಥದ ಬಾಗಿಲು. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ತುಲಾ ರಾಶಿಯವರು ಸಾಮಾನ್ಯವಾಗಿ ತೀರ್ಮಾನ ತೆಗೆದುಕೊಳ್ಳುವಾಗ ಸಂಶಯಪಡುತ್ತಾರೆ. ಈ ಸಮಯದಲ್ಲಿ ಆ ಸಂಶಯ ಜೀವದ ಪಾಠವನ್ನು ಕಳೆದು ಹಾಕಬಹುದು. ಗುರು ಹೇಳುತ್ತದೆ, ಸಮಯ ಬಂದಾಗ ನಿಂತು ಯೋಚಿಸದೆ ಹೆಜ್ಜೆ ಹಾಕು. ಅವಕಾಶ ಬಂದು ಬಿಟ್ಟಾಗ ಅದನ್ನು ಹಿಡಿಯಿರಿ. ಧ್ಯಾನದಲ್ಲೇ ಈ ಸಂಕೇತ ಸ್ಪಷ್ಟವಾಗಿ ಸಿಗಬಹುದು. ಮನಸ್ಸಿನಲ್ಲಿನ ಪ್ರಾರ್ಥನೆಯ ಬೆಳಕನ್ನು ಬೆಳಗಿಸಿ. ನೀವು ಕೇಳದ ಧ್ವನಿಯೊಂದು ಒಳಗೆ ಕೇಳಿಸಿಕೊಳ್ಳಬಹುದು. ಅದು ಮಾರ್ಗದರ್ಶನ. ಇನ್ನೊಂದು ಪ್ರಮುಖ ವಿಷಯ. ಈ ಯೋಗ ನಿಮಗೆ ಮದುವೆಯ ವಿಷಯದಲ್ಲಿಯೂ ಅಚ್ಚರಿ ತರಲಿದೆ. ಹಲವು ದಿನಗಳಿಂದ ಸಂಬಂಧಗಳು ತಗ್ಗಿದ್ದರೆ, ಮಾತುಕತೆಗಳು ನಿಂತಿದ್ದರೆ ಈಗ ಪುನಃ ಚೈತನ್ಯ ಬರುತ್ತಿದೆ. ಕೆಲವರಿಗೆ ದೂರದ ಊರಿನ ವ್ಯಕ್ತಿಯೊಂದಿಗಿನ ಸಂಬಂಧ ಚೇತರಿಕೆಯಾಗುತ್ತದೆ. ಕೆಲವರಿಗೆ ಪೋಷಕರಿಂದಲೇ ಹೊಸ ಪ್ರಸ್ತಾವನೆ ಬರುತ್ತದೆ. ಇದು ಭಾವನಾತ್ಮಕವಾಗಿ ತುಂಬಾ ಮುಖ್ಯ ಸಮಯ. ಮದುವೆಯ ಯೋಗ ಈಗ ಶಕ್ತಿಯುತವಾಗಿದೆ. ಆದರೆ ಶನಿಯ ದೃಷ್ಟಿ ನಿಮಗೆ ಒಂದು ಪಾಠ ಕೇಳುತ್ತದೆ. ನಿಜವಾದ ಪ್ರೀತಿ ಎಂದರೆ ತಾಳ್ಮೆ. ತಾಳ್ಮೆಯಿಲ್ಲದೆ ಮಾಡಿದ ನಿರ್ಣಯಗಳು ಭವಿಷ್ಯದಲ್ಲಿ ಪಶ್ಚಾತ್ತಾಪ ತರಬಲ್ಲವು. ಆದ್ದರಿಂದ ಪ್ರೀತಿಯಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನ ಬೆಳೆಸಿ. ಮನವೊಲಿಸುವ ಮಾತಿಗಿಂತ ಮನಸ್ಸಿನ ನಿಷ್ಠೆ ಹೆಚ್ಚು ಮುಖ್ಯ. ಆರ್ಥಿಕ ವಿಷಯಗಳಲ್ಲಿ ದೇವಿಯ ಅನುಗ್ರಹ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕಾಲ ಕಳೆದಂತೆ ಹಣದ ಹರಿವಿನಲ್ಲಿ ಶಾಂತಿ ಬರಬಹುದು. ಒಂದಿಷ್ಟು ವಿಳಂಬವಾದ ಸಾಲ ತೀರಿಕೆಗಳು ಈಗ ಸಮಾಧಾನವಾಗಿ ಪೂರ್ಣಗೊಳ್ಳಲಿವೆ. ತುಲಾ ರಾಶಿಯವರು ನ್ಯಾಯಪಾಲನೆಯ ರಾಶಿ. ಅವರು ಸತ್ಯಕ್ಕಾಗಿ ಹೋರಾಡುವವರು. ಅದಕ್ಕಾಗಿ ದೇವತೆಗಳು ಅವರಿಗೆ ಹಣಕಾಸಿನ ಸಮತೋಲನವನ್ನು ಪ್ರಸಾದಿಸುತ್ತಿವೆ. ಇಂದು ಕಷ್ಟವಿದ್ದರೂ ಮುಂದಿನ 3 ಹಂತಗಳಲ್ಲಿ ಮೊದಲ ಹಂತದಲ್ಲಿ ಬಾಕಿ ಹಣ ಬರಲಿದೆ. 2ನೇ ಹಂತದಲ್ಲಿ ಹೊಸ ಆದಾಯದ ಮೂಲ ಹುಟ್ಟುತ್ತದೆ. 3ನೇ ಹಂತದಲ್ಲಿ ಆರ್ಥಿಕ ಆತ್ಮವಿಶ್ವಾಸದ ಪುನರುಜ್ಜೀವನ. ಆದರೆ ರಾಹುವಿನ ಸಣ್ಣ ಪ್ರಭಾವ ನಿಮಗೆ ಇನ್ನೂ ಎಚ್ಚರಿಕೆ ನೀಡುತ್ತದೆ. ಹಠಾತ್ ಸುಳ್ಳು ವಾಗ್ದಾನಗಳಿಗೋಸ್ಕರ ಹಣ ಹೂಡಬೇಡಿ. ಕೊಳ್ಳಬೇಕು, ಮಾರಬೇಕು ಎಂದಿರುವ ವಸ್ತುಗಳನ್ನು ತಡಮಾಡಿ. ಈ ದಿನಗಳಲ್ಲಿ ನಿಮ್ಮ ನಡೆನಡವಿಗೂ ಶನಿ ಗಮನಿಸುತ್ತಿದ್ದಾನೆ. ಶನಿಯ ಕಣ್ಣು ತಪ್ಪಿಸಬೇಡಿ. ಕೃತಜ್ಞತೆಯಿಂದ ಕೆಲಸ ಮಾಡಿದರೆ ಅವನು ನಿಮಗೆ ಸಮಯದ ಸಾತ್ವಿಕ ಆಶೀರ್ವಾದ ನೀಡುತ್ತಾನೆ. ಆರೋಗ್ಯದ ದೃಷ್ಟಿಯಿಂದಲೂ ಬದಲಾವಣೆಯ ಹಾದಿ ಶುರುವಾಗುತ್ತಿದೆ. ಕಳೆದ ಕೆಲವು ವಾರಗಳಿಂದ ದೇಹಮನಸ್ಸು ಎರಡು ಭಾರವಾದಂತೆ ಅನಿಸುತ್ತೆ. ಅದು ಕೇವಲ ಶರೀರದ ತರಲೆ ಅಲ್ಲ, ಅದು ಮಾನಸಿಕ ತೊಳಲಾಟದ ಕರ್ತವ್ಯ. ಈಗ ಗುರುನ ಶಕ್ತಿ ಶ್ವಾಸದಲ್ಲಿ ಚೈತನ್ಯ ತುಂಬುತ್ತಿದೆ.
ನೀರು ಪಾನ, ಪಂಚತತ್ವ ಧ್ಯಾನ ಮತ್ತು ಬೆಳಗಿನ ಪ್ರಾಣಾಯಾಮವು ಇವು ಅತ್ಯವಶ್ಯಕ. ನಿಮ್ಮ ಆಲೋಚನೆಗಳನ್ನು ಶುದ್ಧಗೊಳಿಸಿದರೆ ಕರ್ಮವು ಸ್ಪಷ್ಟವಾಗುತ್ತದೆ. ಇದೀಗ ಕೆಲವು ಅಪರೂಪದ ಘಟನೆಗಳು ಮುಂಭಾಗದಲ್ಲಿವೆ. ಮೊದಲ 7 ದಿನಗಳಲ್ಲಿ ಒಂದು ನಿರ್ಣಾಯಕ ಸುದ್ದಿ ಬರಲಿದೆ. ಅದು ಕೆಲಸದ ಕ್ಷೇತ್ರದಿಂದಾಗಬಹುದು ಅಥವಾ ಕುಟುಂಬದಿಂದಲೂ ಆಗಬಹುದು. ಆ ಸುದ್ದಿ ನಿಮಗೆ ಪ್ರಾರಂಭದಲ್ಲಿ ಗೊಂದಲ ತರಬಹುದು, ಆದರೆ ಅದು ನಿಮ್ಮ ಭಾಗ್ಯ ಘಟಕದ ಬೀಗ ತೆರೆಸುವ ಕೀಲಿ ಆಗಲಿದೆ. 10ನೇ ದಿನದಿಂದ 15ನೇ ದಿನದೊಳಗೆ ಕೆಲವರಿಗೆ ಅಪೇಕ್ಷಣೀಯ ಕರೆ ಬರಲಿದೆ. ಅದು ನಷ್ಟತೋರು ಬಿಗ್ನಳಂತಿದ್ದ ಸಂಗತಿಯಿಂದ ಹೊಸ ಬೆಳಕನ್ನು ತರುತ್ತದೆ. 15 ದಿನದ ನಂತರದ ಕಾಲವು ಪ್ರತಿಫಲದ ಕಾಲ. ಹಿಂದುಗಡೆಯ ಶ್ರಮದ ಫಲಗಳು ಒಂದೇ ಸಾರಿಗೆ ನಿಮ್ಮ ಎದುರು ಬೀಳಬಹುದು. ಆದರೆ ಈ ಎಲ್ಲಾ ಬದಲಾವಣೆಗಳ ಹಿಂದೆ ಒಂದು ಅಡಗಿದ ಸತ್ಯ ಇದೆ: ನಿಮ್ಮ ಆತ್ಮದ ಬೆಳವಣಿಗೆ. ಗುರು ಹೇಳುತ್ತದೆ, ದೈವಿಕ ವಿದ್ಯೆ ಬೆಳೆಯದಿದ್ದರೆ ಲೌಕಿಕ ಯಶಸ್ಸು ಶಾಶ್ವತವಲ್ಲ. ಹೀಗಾಗಿ ಧ್ಯಾನ, ಸತ್ಪಾಠ, ಉತ್ಥಾನ ಹಾಗೂ ಕೃತಜ್ಞತೆಯನ್ನು ನೀವು ನಿತ್ಯ ಪಾಲಿಸಬೇಕು. ಮನಸ್ಸಿನೊಳಗಿನ ಕೋಪ, ಈರ್ಷೆ, ಹಳೆಯ ನೋವು ಇವುಗಳನ್ನು ಹೊರಹಾಕಿ. ಶುದ್ಧ ಮನಸ್ಸಿನಲ್ಲಿ ಮಾತ್ರ ಗುರುನ ಆಶೀರ್ವಾದ ದೀರ್ಘಕಾಲ ಉಳಿಯುತ್ತದೆ. ಈ ಮೊದಲ ಭಾಗದಲ್ಲಿ ನಾವು ನೋಡಿದಂತೆ ತುಲಾ ರಾಶಿಯವರು ಈಗ ಕರ್ಮದ ಹೊಸ ಪರಿಕ್ರಮೆಯಲ್ಲಿ ಪ್ರವೇಶಿಸುತ್ತಿದ್ದಾರೆ. ಜೀವನದ ಸೆಳೆತಗಳು, ವಿರಮಣಗಳು, ಪಾಠಗಳು ಹೊಸ ಅರ್ಥ ಪಡೆಯುತ್ತಿವೆ. ಇದು ಕೇವಲ ಹೊಸ ಸಮಯವಲ್ಲ, ಇದು ಹೊಸ ಆತ್ಮದ ಹುಟ್ಟು. ತುಲಾ ರಾಶಿಯವರೇ, ನಿಮ್ಮ ಹೃದಯದೊಳಗೆ ಕಂಡುಬರುವ ಆ ನಿರ್ನಾಮವಾದ ಸ್ಪಂದನೆ ಈಗ ಅರ್ಥ ಪಡೆದುಕೊಳ್ಳುತ್ತಿದೆ. ಬಹುಶಃ ನೀವು ಕೆಲ ದಿನಗಳಿಂದ ಏನೋ ಅನಿಸುತ್ತಿದೆಯಾ? ಅಳಿಯದ ಆಸೆ ಒಂದೇ ಹಾದಿಯಲ್ಲಿ ಬೆಳೆದು ಹೋಗುತ್ತಿದೆಯಾ? ಅದು ಕೇವಲ ಭಾವನೆ ಅಲ್ಲ, ಅದು ನಿಮ್ಮ ಗ್ರಹದ ಕಂಪನ. ಗುರು, ಶನಿ, ಶುಕ್ರ ಶಕ್ತಿಗಳು ಒಂದೇ ಪ್ರವಾಹದಲ್ಲಿ ಹರಿಯುತ್ತಿವೆ. ತುಲಾ ರಾಶಿಯಾಧಿಪತಿ ಶುಕ್ರ ಪ್ರೀತಿ, ಸೌಂದರ್ಯ, ಬುದ್ಧಿ ಮತ್ತು ಆಧ್ಯಾತ್ಮದ ರಹಸ್ಯಗಳನ್ನು ಹಿಡಿದಿಟ್ಟಿರುವ ಗ್ರಹ. ಈಗ ಆ ಶುಕ್ರ ತೇಜಸ್ಸು ಮತ್ತೆ ಬೆಳಗುತ್ತಿದೆ. ಹೃದಯದಲ್ಲಿದ್ದ ಆ ನಿಶ್ಚಲತೆ ಶಕ್ತಿಯಾಗಿ ಮೂಡುತ್ತಿದೆ. ಬಹಳ ವರ್ಷಗಳಿಂದ ಪ್ರೀತಿಯಲ್ಲಿದ್ದರೂ ಪೂರ್ಣತೆ ಕಾಣದವರು ಈಗ ನಿಜವಾದ ಉತ್ತರ ಪಡೆಯಬಹುದು. ಕೆಲವು ಜನರಿಗೆ ಹಳೆಯ ಸಂಬಂಧಗಳಿಂದ ಮುಕ್ತಿಯ ಅವಕಾಶ ಸಿಗಲಿದೆ. ಕರ್ಮ ಹೇಳುತ್ತದೆ, ನೀ ತಾಳಿದ ನೋವು ಈಗ ಫಲವಾಗಿ ಬದಲು ಕಾಣುತ್ತದೆ. ಈ ಯೋಗದಲ್ಲಿ ಸೂರ್ಯದ ಚೈತನ್ಯ ನಿಮಗೆ ಆತ್ಮವಿಶ್ವಾಸವನ್ನು ನವೀಕರಿಸುತ್ತದೆ. ನೀವು ಹೊಸ ನಿರ್ಣಯ ತೆಗೆದುಕೊಳ್ಳುವ ಧೈರ್ಯ ಪಡೆಯುತ್ತಾರೆ. ಒಂದು ಕಾಲದಲ್ಲಿ ನೀವು ಮಾಡಿದ ತ್ಯಾಗ ಈಗ ಕನಸಿನಂತೆ ಹಿಂದಿರುಗಿ ಆಶೀರ್ವಾದವಾಗುತ್ತದೆ. ಮದುವೆಯ ವಿಷಯದಲ್ಲಿ ಈ ಕಾಲವು ಅತ್ಯಂತ ಪವಿತ್ರ. ಮನೆಮಾತುಗಳು ಉತ್ತರ ನೀಡುವ ಸಾಧ್ಯತೆ, ಅಸಮಾಧಾನಗೊಂಡ ಮಾತುಕತೆಗಳು ಮತ್ತೆ ಸಿಹಿಯಾಗುವ ಸಂಭವ. ಕೆಲವರಿಗೆ ಅಕಸ್ಮಾತ್ ಪರಿಚಯದಿಂದ ಪ್ರಾರಂಭವಾದ ಸಂಬಂಧವೇ ಜೀವನದ ಸ್ಥೈರ್ಯವಾಗಬಹುದು. ಈ ಬದಲಾವಣೆ ಕೇವಲ ಹೊರಗಿನ ಘಟನೆ ಅಲ್ಲ, ಇದು ಒಳಗಿನ ಕರ್ಮದ ಬದಲಾವಣೆ. ಗುರು ಹೇಳುತ್ತಾನೆ, ನೀ ಹೃದಯವನ್ನು ಶುದ್ಧಗೊಳಿಸಿದರೆ ಪ್ರೀತಿ ನಿನ್ನ ಪಾದಗಳ ಬಳಿ ಬಂದು ನಿಂತುಕೊಳ್ಳುತ್ತದೆ. ನೀವು ಈಗ ಆತ್ಮಪಾವನ ಯೋಗದೊಳಗಿದ್ದೀರಿ. ಆದರೆ ಈ ಸಮಯದಲ್ಲಿ ಸಣ್ಣ ತಪ್ಪುಗಳು ದೊಡ್ಡ ಪರಿಣಾಮ ತರಬಹುದು. ಈ ಯೋಗ ಶಕ್ತಿಯುತವಾಗಿದ್ದರೂ ರಾಹು ಇನ್ನೂ ತನ್ನ ಸ್ವಲ್ಪ ಮೋಗವನ್ನು ಬಿಡಲಿಲ್ಲ. ಕೆಲವರಿಗೆ ಮನಸ್ಸಿನ ಗೊಂದಲ ಬರಬಹುದು, ಇದು ಸರಿಯಾದ ವ್ಯಕ್ತಿಯೇ? ನಾನು ಇದೆಲ್ಲವೇ ಬೇಕೆ? ಇಂತಹ ಸಂಶಯದಲ್ಲಿ ನಿಂತು ಬಿಡಬೇಡಿ. ಬುದ್ಧಿಯ ನಿರ್ಧಾರಕ್ಕಿಂತ ಹೃದಯದ ನಿಷ್ಠೆಗೆ ಶ್ರದ್ಧೆ ಇಡಿ. ಕೆಲವರಿಗೆ ಇದರ ಮೂಲಕವೇ ದೇವರ ಅನುಗ್ರಹದ ಸ್ಪಷ್ಟ ಸೂಚನೆ ಸಿಕ್ಕಬಹುದು. ಕನಸುಗಳಲ್ಲಿ ಕಾಣುವ ಮುಖಗಳು, ಹಠಾತ್ ನೆನಪಾಗುವ ಸ್ಥಳಗಳು ಎಲ್ಲವೂ ದೈವಿಕ ಸಂಜ್ಞೆ. ಕುಟುಂಬದಲ್ಲಿ ಹಳೆಯ ತೊಂದರೆಗಳ ನಿವಾರಣೆಯೂ ಶುರುವಾಗುತ್ತದೆ. ಶನಿ ಈಗ 4ನೇ ಭಾವವನ್ನು ತನ್ನ ನಿಶ್ಚಲ ದೃಷ್ಟಿಯಿಂದ ರಕ್ಷಿಸುತ್ತಿದ್ದಾನೆ. ದೀರ್ಘಕಾಲದ ಮನಸ್ತಾಪಗಳು ತಗ್ಗುತ್ತವೆ, ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ ಮತ್ತು ಮನೆಯೊಳಗೆ ಶಾಂತಿಯ ತಂಪು ಹರಿಯುತ್ತದೆ. ಕೆಲವರಿಗೆ ಬೇರ್ಪಟ್ಟವರೊಬ್ಬರು ಪುನಃ ಸಂಪರ್ಕಿಸುತ್ತಾರೆ. ಹಳೆಯ ಪತ್ರ, ಹಳೆಯ ಸಂದೇಶ ಅಥವಾ ಭೇಟಿ ಮೂಲಕ. ಆ ಕ್ಷಣದಲ್ಲಿ ಕಣ್ಣೀರಿನ ಪಾತೆಯಾಗಬಹುದು, ಆದರೆ ಅದು ಶುದ್ಧೀಕರಣದ ಲಕ್ಷಣ. ಹಳೆಯ ನೋವುಗಳ ಪೆಟ್ಟು ಈಗ ಕರಗುತ್ತಿದೆ. ಉದ್ಯೋಗದ ದೃಷ್ಟಿಯಿಂದ 10ನೇ ದಿನದಿಂದ ಚೈತನ್ಯ ಕಾಣುತ್ತದೆ. ಕೃತಜ್ಞ ಕಾರ್ಯದ ಫಲ. ಕೆಲವರಿಗೆ ವಿದೇಶ ಸಂಪರ್ಕ, ಕೆಲವರಿಗೆ ಹೊಸ ಪುನಃನ ಮಾರ್ಗ. ಬಹಳ ದಿನಗಳಿಂದ ಸುಮ್ಮನೆ ಕಾಯುತ್ತಿದ್ದ ಸಂದರ್ಶನ ಈಗ ಸ್ಪಷ್ಟ ಪ್ರತಿಫಲ ನೀಡಬಹುದು. ಈ ಸಮಯದಲ್ಲಿ ಮಾತು, ವರ್ತನೆ, ಧ್ವನಿ ಎಲ್ಲವೂ ನಿಮಗೆ ಹೆಚ್ಚು ಪ್ರಭಾವ ತಂದೀತು. ಕಾರ್ಯಸ್ಥಳದಲ್ಲಿ ನೀವು ಹೇಳಿದ ಮಾತುಗಳು ಜನರ ಮನಸ್ಸು ಕದಡುತ್ತವೆ. ಶನಿ ನಿಮಗೆ ಶ್ರದ್ಧೆಯ ಫಲ ನೀಡುತ್ತಾನೆ. ಆದರೆ ಪಾಠವೊಂದಿದೆ: ಅಹಂಕಾರದಿಂದ ಕೆಲಸ ಮಾಡಿದರೆ ಕೀರ್ತಿ ತಪ್ಪುತ್ತದೆ. ಕೃತಜ್ಞತೆಯಿಂದ ನಡೆಯುವವರಿಗೆ ದೈವಿಕ ಬಲ ದೊರೆಯುತ್ತದೆ. ತುಲಾ ರಾಶಿಯವರ ಮನಸ್ಸು ಅಲೆಯನ್ನು ಹೋಲುತ್ತದೆ. ಅದು ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಬಯಸುತ್ತದೆ. ಇದೀಗ ಈ ಎರಡು ಸಮತೋಲನ ಪಡೆಯುವ ಸಮಯ. ನೀವು ಯಾರಿಗೋ ವರ್ಷಗಳಿಂದ ಕಾಯುತ್ತಿದ್ದೀರಾ, ಅವರಿಂದ ಉತ್ತರ ಬಂದಿಲ್ಲವೇ? ಈಗ ನೀವು ತಿಳಿಯದೆ ಕೇಳದ ಸ್ಥಳದಿಂದ ಉತ್ತರ ಬರುತ್ತದೆ. ಕೆಲವು ಕರ್ಮಗಳು ಹಠಾತ್ ನಿವಾರಣೆಯಾಗುತ್ತವೆ. ನೀವು ಹಿಂದಿನ ಕ್ಷಮಾಪಣೆಯನ್ನು ನೀಡದಿದ್ದರೆ ಈಗ ಅದನ್ನು ಮಾಡಿದರೆ ನಿಮ್ಮ ಜೀವನದ ಕಡಪದ ಬಾಗಿಲು ತೆರೆದುಕೊಳ್ಳುತ್ತದೆ. ವಿಶ್ವಾಸದಿಂದ ಕ್ಷಮೆ ಹೇಳಿ, ನಿಜವಾದ ಶಾಂತಿ ಪಡೆಯಿರಿ.
ಆರ್ಥಿಕವಾಗಿ ಗುರು ಮತ್ತು ಶುಕ್ರದ ಸಂಯುಕ್ತ ದೃಷ್ಟಿಯು ನಿಮಗೆ ಲಾಭ ತರಲಿದೆ. ಕೆಲವು ಯೋಜನೆಗಳು ನಡೆಯುತ್ತವೆ, ಆದರೆ ಅವು ತಡವಾಗಬಹುದು. ತಡವಾದರೂ ಫಲ ಖಚಿತ. ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗುತ್ತದೆ. ನಿಮಗೆ ನೀಡಿದ ಸಹಾಯ ಈಗ ಆಶೀರ್ವಾದವಾಗಿ ಹಿಂದಿರುಗುತ್ತದೆ. ಕೊಟ್ಟ ಕೈಗೆ ಗೋಡೆ ಇಲ್ಲ ಎಂಬುದು ಈಗ ನಿಜವಾಗುತ್ತದೆ. ಸಹಾಯ ಮಾಡಿದವರ ಆಶೀರ್ವಾದ ನಿಮಗೆ ದೊಡ್ಡ ಮಾರ್ಗದ ಬಾಗಿಲು ತೆರೆದೀತು. ಹಣದ ಬದಲಾವಣೆಯು ಇನ್ನೂ ಕೇವಲ ಸಂಖ್ಯೆಯ ವಿಷಯವಲ್ಲ, ಅದು ನಿಮ್ಮ ಕರ್ಮದ ಪ್ರತಿಫಲ. ಶನಿ ಹೇಳುತ್ತಾರೆ, ಕೈ ಬಿಟ್ಟು ಹೋದದ್ದನ್ನು ಹಿಡಿಯಲು ಬೇಡ. ಹೋಗಿದ್ದು ಹೋದುದು, ಬರುವುದಲ್ಲೇ ಹೊಸ ಬೆಳಕು ಇದೆ. ಕೆಲವರಿಗೆ ಹಳೆಯ ವ್ಯಾಪಾರ ನೀತಿ ಬದಲಾಯಿಸಲು ಅವಕಾಶ ಇದೆ. ಹೊಸ ಯೋಜನೆಗಳಲ್ಲಿ ತಾಳ್ಮೆ ಇರಲಿ. ಗುರುದೃಷ್ಟಿ 10ನೇ ದಿನದಿಂದ ನಿಮ್ಮ ಆರ್ಥಿಕ ಖಾತೆಯಲ್ಲಿ ಸ್ಥೈರ್ಯ ತರಲಿದೆ. ಆದರೆ ಅಹಂಕಾರದಿಂದ ಖರ್ಚು ಮಾಡಿದರೆ ಚಿತ್ತ ಸಮಾಧಾನ ತಪ್ಪಬಹುದು. ನೀರುನಿಧಿ ದೇವತೆಗಳು ನಿಮ್ಮ ಪರಿಸರಕ್ಕೆ ಶಾಂತಿ ತುಂಬಲು ಕಾಯುತ್ತಿವೆ. ಪ್ರತಿದಿನ ಬೆಳಿಗ್ಗೆ ನೀರನ್ನು ದೇವರ ಚರಣೆಗೆ ಅರ್ಪಿಸಿ. ಅದು ಕೇವಲ ಸಂಪ್ರದಾಯವಲ್ಲ, ಅದು ಗ್ರಹಶಕ್ತಿ ಸಮತೋಲನಕ್ಕೆ ಮಾರ್ಗ. ಹೃದಯದ ತಳದಲ್ಲಿ ಈಗ ಬೆಳಕಿನ ರೇಖೆ ಮೂಡುತ್ತಿದೆ. ಮನಸ್ಸಿನ ಮಂಜು ದೂರ ಹೋಗುತ್ತಿರುವಂತೆ. ಈ ಕಾಲದಲ್ಲಿ ಭಾವನಾತ್ಮಕ ವ್ಯಕ್ತಿಗಳು ಹೆಚ್ಚು ಪಾಠ ಕಲಿಯುತ್ತಾರೆ. ಪ್ರೇಮವು ಕೇವಲ ಹೃದಯದ ಮಾತಲ್ಲ, ಅದು ಕರ್ಮದ ಫಲವೂ ಹೌದು. ಪ್ರೀತಿ ಮಾಡುವವರು ಈಗ ನಿಜವಾದ ಕಾರಣ ಕಂಡುಕೊಳ್ಳುತ್ತಾರೆ. ನಾನು ಅವರನ್ನು ಕೇವಲ ಪ್ರೀತಿಸುತ್ತಿಲ್ಲ, ಅವರಲ್ಲಿ ನನ್ನ ಆತ್ಮದ ಒಂದು ಭಾಗ ಇದೆ. ಈ ಅರಿವು ಶಕ್ತಿ. ಇದರ ಮೂಲಕ ನೀವು ಒಳಗೆ ಬೆಳಗುತ್ತೀರಿ. ಬಾಳಿನ ಕತ್ತಲು ದೂರವಾಗುತ್ತದೆ. ಇದೀಗ ಒಂದು ವಿಚಿತ್ರ ಕರ್ಮ ಸಂಕೇತ. ಕೆಲ ರಾತ್ರಿ ನಿದ್ರೆ ಬರದೇ ಇರಬಹುದು. ಕನಸುಗಳಲ್ಲಿ ಅಪರೂಪದ ದೃಶ್ಯಗಳು ಕಾಣಬಹುದು. ದೇವರ ಮಂದಿರ, ಬೆಳಕಿನ ಚುಕ್ಕಿ ಅಥವಾ ನೀಲಿ ದೀಪ ಜ್ವಾಲೆ. ಅದು ನಿಮ್ಮ ಯೋಗದ ಆಹ್ವಾನ. ಆತ್ಮ ಹೇಳುತ್ತಿದೆ, ಎದ್ದೇಳು, ಕಾಲ ಬಂತು. ಅದೃಷ್ಟದ ಬಾಗಿಲು ಈಗ ಪಾತಂಗಳಾಗಿ ತೆರೆದಿದೆ. ಈ ಕಾಲದ ಶಕ್ತಿ ಅಪರೂಪವಾಗಿದೆ. ಗುರುಶನಿ ಶುಕ್ರ ತ್ರಯ ಯೋಗವು ಸುಮಾರು ಪೀಳಿಗೆಯೊಂದರಲ್ಲಿ ಮಾತ್ರ ಇರುತ್ತದೆ. ಅದು ಬಂದಾಗ ಕೆಲವು ಜನರ ಜೀವನ ಸಂಪೂರ್ಣ ಬದಲಾಗುತ್ತದೆ. ಕಲ್ಯಾಣ, ಉದ್ಯೋಗ, ಕುಟುಂಬ 3 ಕ್ಷೇತ್ರಗಳು ಪರಿವರ್ತನೆ ಹೊಂದುತ್ತವೆ. ನೀವು ಅದರ ಮಧ್ಯಭಾಗದಲ್ಲಿದ್ದೀರಿ. ಹೆದರಬೇಡಿ. ಇದು ಕ್ಷೋಭೆಯ ಕಾಲ ಅಲ್ಲ, ಇದು ಪುನರುತ್ಥಾನದ ಕಾಲ. ಎಲ್ಲ ಬಿರುಕುಗಳಲ್ಲಿ ಬೆಳಕು ಮೂಡುತ್ತದೆ. ಈ ಭಾಗದ ಅಂತ್ಯದಲ್ಲಿ ಒಂದು ಮಾತು, ದೇವರು ನಿಮಗೆ ಹೊಸ ದಾರಿ ತೋರಿಸುತ್ತಿದ್ದಾನೆ. ಆದರೆ ಆ ದಾರಿಯನ್ನು ನೋಡಲು ಹಳೆಯ ಭಯವನ್ನು ಬಿಡಬೇಕು. ನೀವು ಧೈರ್ಯದಿಂದ ಮುನ್ನಡಿ. ಹೃದಯ ನಿಮಗೆ ಪಥ ಸೂಚಿಸುತ್ತಿದೆ. ಈಗ ನೀವೇ ನಿಮ್ಮ ಕಥೆಯ ಶಿಲ್ಪಿ. ತುಲಾ ರಾಶಿಯವರೇ, ಜೀವನದ ಮಾರ್ಗದಲ್ಲಿ ನೆರೆದಿದ್ದ ಮೋಡಗಳು ಈಗ ನಿಧಾನವಾಗಿ ಸರಿಯುತ್ತಿವೆ. ಆಕಾಶದ ತಳದಲ್ಲಿ ನಿಶ್ಚಲ ಬೆಳಕೊಂದು ಹರಡುತ್ತಿದೆ. ಅದರ ಅಲೆಗಳು ನಿಮ್ಮ ಕರ್ಮದ ಹಾದಿಗೆ ಪ್ರವೇಶಿಸುತ್ತಿವೆ. ತಮೋಗುಣದ ಬಂಧನಗಳಿಂದ ವಿಮುಕ್ತಿಯ ಕ್ಷಣ ಬಂದಿದೆ. ಇದು ಶುದ್ಧೀಕರಣದ ಕಾಲ. ದೇವರು ನಿಮಗೆ ಕೈಚಾಚುತ್ತಿರುವ ಕಾಲ. ಈ ಕ್ಷಣವು ಆಧ್ಯಾತ್ಮಿಕ ನೆರಳಿನಲ್ಲಿ ಬೆಳಕನ್ನು ತರಲು ನಿರ್ಧರಿಸಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಬೇಸರಗೊಂಡವರಾಗಿದ್ದರೂ ಒಳಗಿನ ಶಕ್ತಿ ಎಂದಿಗೂ ನಾಶವಾಗಿಲ್ಲ. ಶನಿ ನಿಮಗೆ ಸಹನೆ ಕಲಿಸುತ್ತಿದ್ದನು. ಗುರು ನಿಮಗೆ ಆಶೆಯಿಂದ ಬದುಕುವ ದೃಷ್ಟಿ ನೀಡುತ್ತಿದ್ದನು. ಈಗ ಇಬ್ಬರು ಸೇರಿ ಆ ಹೊಸ ವ್ಯಕ್ತಿತ್ವವನ್ನು ರೂಪಿಸುತ್ತಿದ್ದಾರೆ. ನೀವು ಅನುಭವಿಸಿದ್ದ ನೋವು ನಿಷ್ಫಲವಲ್ಲ, ಅದು ಶಕ್ತಿಯ ರೂಪಾಂತರವಾಗಿದೆ. ನಾವೆಂದು ಅಳಿದೇವೆ ಎಂದುಕೊಂಡ ಕ್ಷಣಗಳಲ್ಲೇ ದೇವರು ಹೊಸ ಶಕ್ತಿ ತುಂಬುತ್ತಿದ್ದಾನೆ. ಈ ಕಾಲದಲ್ಲಿ ಅತ್ಯಂತ ಶ್ರದ್ಧೆಯ ವಿಧಾನಗಳೊಂದಿದೆ. ಬೆಳಿಗ್ಗೆ ಸೂರ್ಯೋದಯದ ವೇಳೆ ನಿಂತು ಹೃದಯಕ್ಕೆ ಕೈ ಇಟ್ಟು, ನನ್ನ ಕರ್ಮ ಶುದ್ಧವಾಗಲಿ, ನನ್ನ ಮಾರ್ಗ ಪ್ರಕಾಶವಾಗಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಈ ಸಾಫಲ್ಯ ವಾಕ್ಯವು ಗ್ರಹಶಕ್ತಿಗೆ ನೇರ ಸಂಪರ್ಕ ನೀಡುತ್ತದೆ. ಸೂರ್ಯದ ತೇಜಸ್ಸು ನಿಮ್ಮ ಕರ್ಮದ ನಮದ ರೂಪವನ್ನು ಶುದ್ಧಗೊಳಿಸುತ್ತದೆ. ಪ್ರಾರ್ಥನೆ ಮಾಡುವಾಗ ನೀರಿನ ಹನಿ ಕೈಯಲ್ಲಿ ಇರಲಿ, ಅದು ಗಣಕುಮಾರ ಶಕ್ತಿಯನ್ನು ಎಳೆದು ತರುತ್ತದೆ. ಗುರು ಮತ್ತು ಶನಿ ಯೋಗದ ಈ ಕಾಲದಲ್ಲಿ ದೇವಿಯನ್ನು ಪೂಜಿಸುವುದು ಅತ್ಯಂತ ಫಲಪ್ರದ. ತುಲಾ ರಾಶಿಯವರನ್ನಾಸ್ತಿ ಮಾಡುವ ದೇವತೆ ಶಾಂತಲಕ್ಷ್ಮಿ ಅಥವಾ ಆ ದೇವಿ ಸರಸ್ವತಿ ಇವರ ಸ್ಮರಣೆ ಮನಸ್ಸಿಗೆ ಶಾಂತಿಯ ಬೆಳಕು ತರಲಿದೆ. ಪ್ರತಿದಿನ ಕುಳಿತ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಓಂ ಶಾಂತಿ ಲಕ್ಷ್ಮಿಯೈ ನಮಃ ಎಂದು 3 ಸಾರಿ ಉಚ್ಚರಿಸಿದರೆ ನಿಮ್ಮ ಹಣಕಾಸಿನ ತೊಂದರೆಗಳು ದೃಢವಾಗಿ ತಗ್ಗುತ್ತವೆ. ಅದು ಕೇವಲ ಧಾರ್ಮಿಕ ಕ್ರಿಯೆ ಅಲ್ಲ, ಅದು ಗ್ರಹಚಲನೆಯ ಸಮತೋಲನ. ಕೆಲವರ ಜೀವನದಲ್ಲಿ ಮುಗ್ಗರಿಸುವ ಖರ್ಚು ಅಥವಾ ಕಳವಳದ ಸಾಲಗಳ ಭಾರ ಕಡಿಮೆಯಾಗುತ್ತದೆ. ಏತೋ ಧರ್ಮಸ್ಥತೋ ಜಯ ಎಂಬ ಶಕ್ತಿ ತೆರೆದುತ್ತದೆ. ನೀವು ಯಾರಿಗೂ ಅಪಕಾರ ಮಾಡದಿದ್ದರೆ ದೇವರು ನಿಮಗೆ ಮೊತ್ತವಾದ ಪರಿಹಾರ ನೀಡುತ್ತಾನೆ. ಆರ್ಥಿಕ ದೃಷ್ಟಿಯಲ್ಲಿ ಒಂದು ಅದ್ಭುತವು ನಡೆಯಲಿದೆ. ಅದು ಅಷ್ಟೇ ಶಾಂತವಾಗಿ, ನಿಧಾನವಾಗಿ ನಿಮ್ಮ ಮನೆಗೆ ಪ್ರವೇಶಿಸುವಂತಿರುತ್ತದೆ. ಹಠಾತ್ ಗಳಿಸಿದ ಹಣವಲ್ಲ, ಅದು ಶ್ರಮದ ಪುನಃಫಲ. ಆಧ್ಯಾತ್ಮಿಕವಾಗಿ ನೀವು ಹೆಚ್ಚು ಒಳಗೆ ಹೋಗುವ ಸಮಯ ಬಂದಿದೆ. ಹೃದಯದಲ್ಲಿ ನಿಂತು ನಿರಂತರ ಚಿಂತನೆಗಳಿಂದ ಪಾರಾಗುವ ಪಾಠ. ಕಣ್ಮುಂದೆ ಎಲ್ಲವೂ ಅಸ್ವಸ್ಥವಾಗಿದ್ದರೂ ಒಳಗೆ ನಿಶ್ಚಲತೆ ಉಳಿಸಿ. ಶನಿ ಯೋಗದ ಅರ್ಥವಿದು. ಜಗತ್ತು ಬದಲಾಗಬಹುದು, ಆದರೆ ಆತ್ಮ ಬದಲಾವಣೆಗೊಂಡರೆ ಮಾತ್ರ ಬದುಕು ಸರಿಯಾಗಿ ಬೆಳೆಯುತ್ತದೆ. ಹೀಗಾಗಿ ಧ್ಯಾನದ ಮೂಲಕ ನೀವು ಒಳಗಿನ ಶಕ್ತಿಯನ್ನು ನೋಡಬೇಕು. ಸಂಜೆ ಸಮಯದಲ್ಲಿ ನೀಲಿ ದೀಪ ಬೆಳಗಿಸಿ. ಅದು ರಾಹುಕೇತು ಶಕ್ತಿಯ ಶಾಂತತೆಯನ್ನು ತರುತ್ತದೆ.
ಕೇತು ಕೆಲವು ಜನರಿಗೆ ಧಾರ್ಮಿಕ ಆಳತೆಯನ್ನು ಬೀರುತ್ತಾನೆ. ರಾಹು ದೃಷ್ಟಿ ತಪ್ಪಿಸಿದರೆ ಮಿತಿಮೀರಿದ ಆತಂಕ ತರಬಹುದು. ಆದ್ದರಿಂದ ಪ್ರತಿದಿನ ಹನಿ ದೀಪ ಬೆಳಗಿಸಿ ಪ್ರಾರ್ಥನೆಯ ಸಂಜೆ ನಿಮಿಷಗಳನ್ನಾದರೂ ಮೀಸಲಿಡಿ. ಅದೇ ಕರ್ಮ ಶುದ್ಧೀಕರಣ ದೀಪಯೋಗ. ಹಳೆಯ ಪಾಪದ ಧೂಳು ಹೋಗಿ ಹೊಸ ಬೆಳಕು ಪ್ರವೇಶಿಸುತ್ತದೆ. ಮದುವೆಯ ಯೋಗದ ದ್ವಿತೀಯ ಹಂತ ಈಗ ಅತ್ಯಂತ ಸ್ಪಷ್ಟ. ಕೆಲವರಿಗೆ ದೇವಿಯ ಅನುಗ್ರಹದೊಂದಿಗೆ ಮದುವೆ ನಿಶ್ಚಯವಾಗುತ್ತದೆ. ಕೆಲವರಿಗೆ ಹಳೆಯ ಮುರಿದ ಸಂಬಂಧ ಮರುಹೊಂದಿಕೆಯಾಗುತ್ತದೆ. ಈ ಸಂದರ್ಭದಲ್ಲೇ ಆಡಬೇಕಾದ ಪರಿಹಾರ, ದೇವರ ಚರಣದಲ್ಲಿ ಬಿಳಿ ಹೂ ಐಸಿ ಗುರುನ ಕೃಪೆ ನನಗೆ ಸಿಗಲಿಯೇ ಎಂದು ಮನಸ್ಸಿಂದ ಹೇಳಿ. ಈ ಬೇಡಿಕೆಯಿಂದ ಶಕ್ತಿಯ ಪ್ರಸರಣ ಹೆಚ್ಚು ವೇಗವಾಗಿ ನಡೆಯುತ್ತದೆ. ಹಠಾತ್ ಒಂದು ಪ್ರಯತ್ನ, ಒಂದು ಕರೆ ಅಥವಾ ಒಂದು ಮಾತು ನಿಮ್ಮ ಜೀವನದ ಹೊಸ ಶೀರ್ಷಿಕೆ ತರಲು ಸಾಧ್ಯ. ಉದ್ಯೋಗದ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಶಕ್ತಿ ಕಾರ್ಯರಂಗಕ್ಕೂ ಬೀಳುತ್ತದೆ. ಕೆಲವರು ಒಂದು ದೈವಸಂಕೇತ ಹಿನ್ನೆಲೆಯನ್ನು ಕಾಣುತ್ತಾರೆ. ಉದ್ಯೋಗದ ಸ್ಥಳವೇ ನಿಜವಾಗಿ ಅವರ ಆಧ್ಯಾತ್ಮಿಕ ಶಿಖರವಾಗಬಹುದು. ನೀವು ಅಲ್ಲಿ ಧರ್ಮಕ್ಕೆ ಸೇವೆ ಮಾಡುತ್ತೀರಾ ಅಥವಾ ನ್ಯಾಯವನ್ನು ಕಾಪಾಡುತ್ತೀರಾ, ಅದೇ ನಿಮ್ಮ ಯಶಸ್ಸಿನ ಬೀಜ. ಗುರು ಈ ಕಾಲದಲ್ಲಿ ಹೇಳುತ್ತಾರೆ, ನಿಜವಾದ ಕಾರ್ಯದಲ್ಲಿ ಆತ್ಮಸೇವೆ ಇರಬೇಕು. ನಿಮ್ಮ ಕೆಲಸದಲ್ಲಿಯೇ ದೈವಿಕ ಪ್ರಾರ್ಥನೆ ಇರಲಿ. ಈ ದೃಷ್ಟಿಯಲ್ಲಿ ಕೆಲಸ ಮಾಡಿದರೆ ಬೇರೆಯವರು ನಿಮ್ಮ ಕೃತಜ್ಞತೆಯನ್ನು ಕಣ್ಣೀರುಗಳ ಮೂಲಕ ಅನುಭವಿಸುತ್ತಾರೆ. ಆದರೆ ಶನಿ ಒಂದು ಅಂತಿಮ ಪಾಠ ಬೋಧಿಸುತ್ತಾನೆ. 15 ದಿನಗಳಿಂದ 25 ದಿನಗಳ ಮಧ್ಯವಧಿಯಲ್ಲಿ ಈ ಪಾಠ ಪ್ರಾರಂಭವಾಗುತ್ತದೆ. ಕೆಲವರು ಅಹಂಕಾರದಿಂದ ನಡೆದುಕೊಳ್ಳುವ ಸಾಧ್ಯತೆ. ಗುರು ಹೇಳುತ್ತಾರೆ, ಅಹಂಕಾರ ಕತ್ತಲೆಯ ಬೀಜ. ಅದು ಬಿಟ್ಟರೆ ನಿನ್ನ ಕಾರ್ಯ ಬೆಳಗುತ್ತದೆ. ಹೀಗಾಗಿ ಸಣ್ಣ ಹಂತದಲ್ಲಾದರೂ ವಿನಯಶೀಲತೆ ಕಾಪಾಡಿ. ಜೀವನದ ಎಲ್ಲಾ ತಿರುಗಾಟಗಳು ಈಗ ದೇವದೈವದ ದೃಷ್ಟಿಯಲ್ಲಿ ನಡೆದುಕೊಳ್ಳುತ್ತಿವೆ. ಆಧ್ಯಾತ್ಮಿಕ ಪರಿಹಾರಗಳಲ್ಲಿ ಜಪ ಮತ್ತು ಶ್ಲೋಕಗಳ ಶಕ್ತಿ ಅತ್ಯಂತ ಪರಿಣಾಮಕಾರಿ. ಪ್ರತಿದಿನ ಹೃದಯದಲ್ಲಿ ಮನಸ್ಸು ತಣ್ಣಗಾದ ಸಮಯದಲ್ಲಿ ಓಂ ನಮೋ ನಾರಾಯಣಾಯ ಎಂಬ ಶ್ರದ್ಧಾ ಧ್ವನಿ ಮೂಡಿಸಿ. ಅದರ ಉಚ್ಚಾರಣೆ ವೈರಿಕ ತೇಜಸ್ಸು ನಿಮ್ಮ ಸುತ್ತಲಿನ ವಾತಾವರಣ ಶುದ್ಧಗೊಳಿಸುತ್ತದೆ. ಕೆಲವರು ನೀರಿನ ಮುಂದೆ ಕುಳಿತು ಈ ಪ್ರಾರ್ಥನೆ ಮಾಡಿದರೆ ದೇಹದ ನರಗಳಲ್ಲಿ ಪ್ರವಾಹದ ಶಕ್ತಿ ತರಬಹುದು. ಅದು ನೆಮ್ಮದಿಯ ರಕ್ಷಣಾ ವಲಯ. ಆ ಸಮಯದಲ್ಲಿ ಹೃದಯದೊಳಗೆ ಪ್ರಶಾಂತ ಸಂಗತಿ ನಡೆಯುತ್ತದೆ. ಪೂರ್ವಕರ್ಮದ ಬಂಧಗಳಿಂದ ಮುಕ್ತಗೊಳ್ಳುವುದು. ಪ್ರತಿ ಉಸಿರಿನಲ್ಲೂ ಶನಿ ತೆಗೆದುಕೊಂಡ ನೋವನ್ನು ಗುರು ಬೆಳಕಾಗಿ ತರುತ್ತಾನೆ. ನೀವು ನಿಶ್ಚಲವಾಗಿ ಕುಳಿತಿದ್ದರೆ ನಿಮ್ಮ ಕರ್ಮದ ಗುರುತು ನಿಧಾನವಾಗಿ ಬದಲಾಗುತ್ತದೆ. ಅದೇ ನಿಜವಾದ ಮಾರ್ಗದರ್ಶನ. ಇದೀಗ ಕೆಲವರಿಗೆ ಒಂದು ವಿಚಿತ್ರ ಅದ್ಭುತ ಸಂಭವಿಸಬಹುದು. 15 ದಿನದೊಳಗೆ ಹಿಂದುಗಡೆಯ ಪರಿಚಯದಿಂದ ಧನ ಪ್ರಯೋಜನ ಸಿಗುವುದು ಅಥವಾ ವಿಚಿತ್ರವಾಗಿ ಕೆಲಸದ ಹೊಸ ಅವಕಾಶ ಬಂದಂತೆ ಕಾಣುವುದು. ಇದು ಯಾದೃಚ್ಛಿಕವಲ್ಲ, ಇದು ದೇವರ ಕಾರ್ಯ. ಕೆಲವು ಕರ್ಮಗಳು ತಕ್ಷಣ ಫಲ ನೀಡುತ್ತವೆ. ಕೆಲವು ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಫಲವು ಈಗ ಸ್ಪಷ್ಟ ರೀತಿಯಲ್ಲಿ ದೊರೆಯುತ್ತದೆ. ಆದರೆ ತುಲನೆಯರು ನೆನಪಿಸಿಕೊಳ್ಳಬೇಕಾದ ಒಂದು ಸೂತ್ರ, ಎದುರಿನ ವ್ಯಕ್ತಿಯು ಸಹ ದೇವರ ಸಂದೇಶವಾಹಕ. ಯಾರು ಬಂದರೂ ಗೌರವದಿಂದ ಮಾತನಾಡಿ. ಪ್ರತಿ ಮಾತು ಕರ್ಮದ ಬೀಜಗಳಂತೆ ಬೀಳುತ್ತದೆ. ಮಾತು, ಧ್ವನಿ, ಆಶೀರ್ವಾದ ಎಲ್ಲವೂ ಯೋಗದ ಶಕ್ತಿ. ಹೀಗಾಗಿ ಮುಂದಿನ ಸಮಯದಲ್ಲಿ ಮೌನಭಾವ ಶ್ರದ್ಧೆ ಮೈಗೂಡಿಸಿಕೊಂಡು ನಡೆದರೆ ದೇವರು ನಿಮ್ಮ ಬದುಕಿನಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡುತ್ತಾರೆ. ಅಂತ್ಯದಲ್ಲಿ ಒಂದು ದೈವದ ಆಶೀರ್ವಾದದ ದೃಶ್ಯ. ಊರಿನ ದೇವಸ್ಥಾನದ ಗಂಟೆ ಮೊಳಗಿದಾಗ ನಿಮ್ಮ ಮನಸ್ಸು ವಿಚಿತ್ರ ಶಾಂತಿ ಪಡೆಯಬಹುದು. ಅದು ಯಾವುದೇ ಪ್ರವಚನಕ್ಕಿಂತ ಬಲವಾದ ಸಂದೇಶ. ದೇವರು ಹೇಳುತ್ತಿದ್ದಾನೆ, ಬೀಳಬೇಡ, ನೀನೇ ಈಗ ಬೆಳಕು. ಕಣ್ಣರಲ್ಲಿ ನಿಂತು ಪ್ರಾರ್ಥಿಸು. ಅದು ನಿನ್ನ ಜೀವನದ ಹೊಸ ಆಯಾಮದ ಪ್ರಾರಂಭ. ತುಲಾ ರಾಶಿಯವರೇ, ಬಾಳಿನ ಅನೇಕ ಬಿರುಕುಗಳಿಂದ ಒಳೆಯುತ್ತಿದ್ದ ಬೆಳಕು ಈಗ ಸಂಪೂರ್ಣವಾಗುತ್ತಿದೆ. ಹಳೆಯ ಕರ್ಮದ ಪರದೆಯು ಏಕಾಏಕಿ ಬೀಳುತ್ತದೆ. ನಿಮ್ಮ ಆತ್ಮ ತೀವ್ರವಾಗಿ ಬೆಳಗಲಾರಂಭಿಸಿದೆ. ಒಳಗಷ್ಟೇ ಅಲ್ಲ, ಹೊರಗಿನ ವಿಶ್ವವೂ ಆ ಶಕ್ತಿಗೆ ಪ್ರತಿಕ್ರಿಯಿಸುತ್ತಿದೆ. ಕೆಲವರಿಗೆ ಇದು ಹೊಸ ಪ್ರಾರಂಭದ ಕಾಲದಂತಿದೆ. ಕೆಲವರಿಗೆ ಇದು ಹಲವು ವರ್ಷಗಳ ಹೋರಾಟಕ್ಕೆ ಕೊನೆಯ ಅಭಿನಂದನೆ. ಆದರೆ ಎಲ್ಲರಿಗೂ ಇದು ಒಂದು ಅಪ್ರಾಪ್ಯ ಶಾಂತಿಯ ಅನುಭವ. ಜೀವನದ ಕತ್ತಲು ದಾರಿಗಳಲ್ಲಿ ನಡೆದು ಬಂದ ನೀವೀಗ ದೇವರ ಬೆಳಕಿನ ಬಲೆಯೊಳಗೆ ನಿಂತಿದ್ದೀರಿ. ಶನಿ ಈಗ ನಗುತ್ತಿದ್ದಾನೆ. ಅವನು ನಿಮ್ಮ ಸಹನೆಗೆ ಗೌರವಿಸುತ್ತಿದ್ದಾನೆ. ಗುರು ನಿಮ್ಮ ತಲೆಯ ಮೇಲಿಡುತ್ತಿದ್ದಾನೆ. ಈ ವ್ಯಕ್ತಿಯು ಪರೀಕ್ಷೆಯನ್ನು ಜಯಿಸಿದ್ದಾನೆ ಎಂಬ ಕೃತಕೃತ್ಯ ನೋಟದೊಂದಿಗೆ. ಇಂಥ ಕ್ಷಣವು ಹಲವಾರು ಜನ್ಮಗಳ ನಂತರ ಮಾತ್ರ ಬರುತ್ತದೆ. ನೀವು ಈಗ ಆತ್ಮದ ಜಯಪರಂಪರೆಯ ಸದಸ್ಯರಾಗಿದ್ದೀರಿ. ಉದ್ಯೋಗದ ಕ್ಷೇತ್ರದಲ್ಲಿ ಬದಲಾವಣೆ ಪೂರ್ಣವಾಗಿದೆ. ನಿಮ್ಮ ಶ್ರಮ, ನಿಯಮ ಮತ್ತು ನಿಷ್ಠೆಗೆ ಈಗ ಫಲ ದೊರೆಯುತ್ತದೆ. ಯಾರೋ ಹಿರಿಯ ವ್ಯಕ್ತಿಯ ಮಾತು ಅಥವಾ ಅಧಿಕಾರಿಯ ನಿರ್ಣಯ ನಿಮಗೆ ಹೊಸ ಸ್ಥಾನಮಾನ ನೀಡಬಹುದು. ಇದು ಕೇವಲ ಬಡ್ತಿ ಅಲ್ಲ, ಇದು ಗುರುಬಲದ ಪ್ರತಿಫಲ. ಕೆಲವರಿಗೆ ದೂರದ ಸ್ಥಳದಲ್ಲಿ ಕೆಲಸದ ಆಹ್ವಾನ ಬರಬಹುದು. ಕೆಲವರಿಗೆ ವೃತ್ತಿಯ ಬದಲಾವಣೆ ಹೊಸ ಕೀರ್ತಿ ತರಲಿದೆ. ಕೆಲಸದಲ್ಲಿ ನೀವು ನಿರ್ವಹಣೆಯ ಶೈಲಿಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ನಿಮ್ಮ ಧ್ವನಿ ಈಗ ಗೌರವದ ಪ್ರತಿಧ್ವನಿಯಂತೆ ಕೇಳುತ್ತದೆ. ಆರ್ಥಿಕ ಬೆಳವಣಿಗೆಯು ದೃಢವಾಗಿದೆ. ಭಾಗ್ಯ ಕಟಕ ತೆರೆದಿದೆ. ಕಷ್ಟದಿಂದ ಸಂಗ್ರಹಿಸಿದ ಹಣಗಳು ಬಂಡವಾಳವಾಗಿ ನೂತನ ಪ್ರಯೋಜನಗಳು ಆಗಿ ಬರುತ್ತಿವೆ. ಹಳೆಯ ಸಾಲಗಳು ಮುಕ್ತಗೊಂಡು ಹೊಸ ಆದಾಯದ ಮಾರ್ಗ ತೆರೆದುಕೊಳ್ಳುತ್ತವೆ.
ದೇವಿ ಲಕ್ಷ್ಮಿಯ ಶಕ್ತಿ ನಿಮ್ಮ ಮನೆತನದ ಬಾಗಿಲಿನಲ್ಲಿ ನಿಂತು ಆಶೀರ್ವಾದ ನೀಡುತ್ತಿರುವಂತಿದೆ. ನೀವೇ ನೋಡುತ್ತಿರಲಾರಿರಿ, ಆದರೆ ಪ್ರತಿಯೊಂದು ಕೊಂಚ ಕಾಲದಲ್ಲೂ ಆ ತೀರ ಅಳಿವಿನ ಬೆಳಕು ನಿಮ್ಮ ಆ ವರದಾನದ ಪ್ರಭಾವವನ್ನು ಪ್ರಸಾರಿಸುತ್ತಿದೆ. ಕೆಲವು ಜನರಿಗೆ ಆರ್ಥಿಕ ಯಶಸ್ಸು ಅಚ್ಚರಿ ತರಬಹುದು. ಹೇಗೆ ಸಾಧ್ಯ ಎಂದು ಜನರು ಕೇಳುವರು. ಆದರೆ ಉತ್ತರ ಸುಲಭ. ಅದು ಕರ್ಮದ ಫಲ, ಅದೃಷ್ಟದ ಕೀರ್ತನ. ಮದುವೆ ಹಾಗೂ ಕುಟುಂಬ, ಇದು ಈಗ ಪೂರ್ಣಚಂದ್ರದಂತೆ ಬೆಳಗುತ್ತಿದೆ. ಹಿಂದಿನ ಭಿನ್ನಾಭಿಪ್ರಾಯಗಳು ಕರಗುತ್ತಿವೆ. ಹೊಸ ಒಗ್ಗಟ್ಟು, ಹೊಸ ಪ್ರೀತಿ, ಹೊಸ ಗೌರವ ಮೊಳೆದುಕೊಳ್ಳುತ್ತಿದ್ದಾನೆ. ಕೆಲವರಿಗೆ ಹಳೆಯ ಸಂಗಾತಿಯ ಮನ್ನಣೆ ಸಿಗುತ್ತದೆ. ಬೀಳುವ ಕಣ್ಣೀರು, ಆದರೆ ಅದು ಬೇಸರದಲ್ಲ, ಅದು ಶಾಂತಿಯದಾಗಿದೆ. ದೇವರು ನಿಮ್ಮ ಹೃದಯವನ್ನು ಹೀಗೆ ಮರುರಚಿಸುತ್ತಿದ್ದಾನೆ. ಯಾರಿಗೋ ಕ್ಷಮಿಸಿದರೆ ಹೊಸ ಪ್ರೇಮವೇ ಬರುತ್ತದೆ. ನಿಮ್ಮ ಹೃದಯಕ್ಕೆ ಸೇರಿದವರು ಈಗ ನಿಜವಾದ ರೀತಿ ನಿಮ್ಮ ಪಕ್ಕದಲ್ಲಿರುತ್ತಾರೆ. ಬಂಧಗಳು ಆಶೀರ್ವಾದವಾಗಿ ಬದಲಾಗುತ್ತಿವೆ. ಆರೋಗ್ಯದ ದೃಷ್ಟಿಯಲ್ಲಿ ನವಚೈತನ್ಯ. ದೇಹದೊಳಗಿನ ಗೊಂದಲಗಳು ಕಮ್ಮಿಯಾಗುತ್ತಿವೆ. ಮನದೊಳಗಿನ ಧ್ವನಿ ಹೇಳುತ್ತಿದೆ, ಈಗ ಜೀವನ ಹೊಸದಾಗಿ ಪ್ರಾರಂಭಿಸು. ಬೆಳಗ್ಗಿನ ಶ್ವಾಸದ ಉದ್ದವನ್ನು ಗಮನಿಸಿ. ಅದು ನಿಶ್ಚಲವಾಗಿದ್ದರೆ ನಿಮ್ಮ ಕರ್ಮ ತಣಿದಿದೆ. ನೀವು ಆ ಬೆಳದಿಂಗಳ ಶಾಂತಿಯನ್ನು ಒಳಗೊಳಿಸಿಕೊಳ್ಳಿ. ಪ್ರತಿದಿನ ಬೆಳಗಿನ ಬೆಳಕನ್ನು ನೋಡಿ ಮನಸ್ಸನ್ನು ಧನ್ಯತೆಯಿಂದ ತುಂಬಿಸಿ. ತುಲಾ ರಾಶಿಯವರ ಅಂಗೀಕಾರವಿದೆ. ಸ್ವಯಂ ಸಮತೋಲನದಲ್ಲಿದ್ದರೆ ವಿಶ್ವವೂ ಸಮತೋಲನಗೊಳ್ಳುತ್ತದೆ. ಆಧ್ಯಾತ್ಮಿಕವಾಗಿ ಈ ಸಮಯದಲ್ಲಿ ಅನುಗ್ರಹ ಅತ್ಯಂತ ತೀವ್ರ. ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದಾನೆ. ಕೆಲವು ಜನರಿಗೆ ಕನಸಿನಲ್ಲಿ ದೇವದರ್ಶನ, ಕೆಲವರಿಗೆ ನಿಜವಾದ ನಿಧಿಯ ಅನುಭವ. ಪ್ರಾರ್ಥನೆಯಲ್ಲಿ ಕಣ್ಣೀರು ಬಿದ್ದರೆ ಅದು ದುಃಖದ ಅಲ್ಲ, ಅದು ಶುದ್ಧೀಕರಣದ ಕಣ್ಣೀರು. ನಿನ್ನ ಆತ್ಮ ಈಗ ಸ್ವತಂತ್ರವಾಗಿದೆ ಎಂದು ದೇವರು ಕಿವಿಗೆ ಹೇಳುವ ಕ್ಷಣ ಅದು. 15 ದಿನದೊಳಗೆ 3 ಮುಖ್ಯ ಪರಿವರ್ತನೆಗಳು ನಡೆಯುತ್ತವೆ. ಮೊದಲದು, ಕೆಲಸದ ಅಥವಾ ಹಣದ ವಿಷಯದಲ್ಲಿ ಸ್ಪಷ್ಟ ಸುಧಾರಣೆ. ಎರಡನೆಯದು, ಹಳೆಯ ಸಂಬಂಧದ ಚೇತರಿಕೆ ಅಥವಾ ಹೊಸ ಪ್ರೀತಿ ಪ್ರಾರಂಭ. ಮೂರನೆಯದು, ಒಳಗಿನ ಭಯ ಮಾಯವಾಗಿ ಹೊಸ ಆತ್ಮ ಸಾಹಸ ಬೆಳೆಯುವುದು. ಈ 3 ಘಟನೆಗಳು ದೈವಿಕ ಶ್ರೇಯಸ್ಸಿನ ಸಂಕೇತ. ನೀವು ಈ ಸಮಯದಲ್ಲಿ ಮಾಡಬೇಕಾದುದು ಒಂದೇ, ಮನಸ್ಸನ್ನು ಶುದ್ಧವಾಗಿಡುವುದು. ಈ ಕಾಲದಲ್ಲಿ ದೇವರ ಶಕ್ತಿ ನೇರವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಜಪ, ಯಾವುದೇ ಸಣ್ಣ ಪ್ರಾರ್ಥನೆಯು ತಕ್ಷಣ ಪ್ರತಿಫಲ ತರುತ್ತದೆ. ಹೃದಯದಿಂದ ಪ್ರಾರ್ಥನೆ ಮಾಡಿದರೆ ನಿಮಗೆ ಉತ್ತರ ತಕ್ಷಣ ಸಿಗುತ್ತದೆ. ಕೆಲ ಹೆಚ್ಚುವರಿ ಸಮಯಗಳಲ್ಲಿ ನೀಚ ಭಾವನೆ ಅಥವಾ ಭಯದ ಅಲೆ ಬಂದು ಹೋದರೂ ಅದಕ್ಕೆ ತುಂಬಾ ಅರ್ಥ ಕೊಡಬೇಡಿ. ಅದು ಶನಿಯೋಗದ ಅಂತಿಮ ಛಾಯೆ. ಗುರು ದೀಪ ಬೆಳಗುತ್ತಿರುವಾಗ ಕತ್ತಲೆ ಕೇವಲ ಕೆಲವು ಕ್ಷಣ ಮಾತ್ರ. ಇದೀಗ ನಿಮ್ಮ ಆತ್ಮದ ದೀಪ ಸಂಪೂರ್ಣ ಬೆಳಗುತ್ತಿದೆ. ದೇವರು ತನ್ನ ಕೃಪೆಯಿಂದ ನಿಮಗೆ ಹೊಸ ನಿರ್ಣಯ ಕೊಡುತ್ತಿದ್ದಾನೆ. ಹೊಸ ಪ್ರಯಾಣ ಆರಂಭಿಸು ಎಂದು ವಿಶ್ವ ಹೇಳುತ್ತಿದೆ. ಕೆಲವರು ನಿಜವಾಗಿಯೂ ದೂರದ ಸ್ಥಳಕ್ಕೆ ಪ್ರಯಾಣ ಮಾಡಬಹುದು. ಆ ಪ್ರಯಾಣ ಕೇವಲ ಸ್ಥಳೀಯಲ್ಲ, ಅದು ಆಧ್ಯಾತ್ಮಿಕ ಪ್ರಯಾಣವೂ ಆಗಿದೆ. ನೀವು ಬೇರೆ ಬಣ್ಣದ ಬೆಳಕಿನ ಹಾದಿಯಲ್ಲಿ ಮುಂದುವರಿಯುತ್ತೀರಿ. ಒಮ್ಮೆ ನೆನಪಿಸಿಕೊಳ್ಳಿ, ತುಲಾ ಎಂದರೆ ಸಮತೋಲನ. ಈಗ ದೇವರು ನಿಮ್ಮ ಒಳಹೊರ ಎರಡನ್ನೂ ಸಮತೋಲನಗೊಳಿಸಿದ್ದಾನೆ. ಯಾವಾಗ ಮನಸ್ಸು ಶಾಂತವಾಗುತ್ತದೆಯೋ ಆಗ ಅದೃಷ್ಟವೂ ಶಾಂತವಾಗಿ ನಿಮ್ಮ ಪಾದಗಳ ಬಳಿ ಬೀಳುತ್ತದೆ. ನೀವು ಇನ್ನು ಹಳೆಯ ಆತಂಕದವರಲ್ಲ, ನೀವು ನವಗ್ರಹದ ಆಶೀರ್ವಾದದ ತುಲಾ ಚಕ್ರವಾಗಿ ಮಾರ್ಪಟ್ಟಿದ್ದೀರಿ. ಇದೀಗ ಅಂತಿಮ ಆಶೀರ್ವಾದದ ಕ್ಷಣ. ನಿಮ್ಮ ಜೀವನದ ಎಲ್ಲಾ ಹತ್ತಿರದವರು, ಬೆಂಬಲಿಸಿದವರು, ಪ್ರೀತಿಸಿದವರು, ಇವರ ಮೂರ್ಖದಂತೆ ತೋರುವ ಅನೇಕ ಮೆಚ್ಚುಗೆಗಳ ಹಿಂದೆ ದೇವರ ಹೃದಯವೇ ಇತ್ತು. ನಿಮ್ಮ ಕಣ್ಣಿಲ್ಲದ ತನಕ ದೇವರು ಕಣ್ತುಂಬಿ ನೋಡುತ್ತಿದ್ದಾನೆ. ಈಗ ಅದು ಸ್ಪಷ್ಟವಾಗಿದೆ. ನೀವು ನಿಂತು ಈ ನನ್ನ ಬದುಕು ದೇವರ ಕೈಗಾರಿಕೆಯೇ ಎಂದು ಹೇಳಬಹುದು. ಇದು ಕೇವಲ ಜಯವಲ್ಲ, ಇದು ಆತ್ಮದ ವಿಜಯ. ದೇವರು ಹೇಳುತ್ತಾನೆ, ನಿನ್ನ ಮಾರ್ಗ ಶುದ್ಧ, ನಿನ್ನ ಮನಸ್ಸು ತಾಜಾ, ನಿನ್ನ ಕರ್ಮ ಪವಿತ್ರ. ಇದೇ ದೊಡ್ಡ ಆಶೀರ್ವಾದ. ಮುಂದಿನ ದಿವಸಗಳಲ್ಲಿ ನೀವು ಕೈ ಹಾಕುವ ಕೆಲಸ, ಮಾತು, ಧ್ಯಾನ ಪ್ರತಿಯೊಂದು ದೈವಶಕ್ತಿಯ ನೇರ ಕಿರಣವಾಗಿರುತ್ತದೆ. ನಿಮ್ಮ ಪಾದಗಳು ಎಲ್ಲಿ ಮುಟ್ಟುತ್ತವೆಯೋ ಅಲ್ಲಿ ಆಶೀರ್ವಾದ ಬೆಳೆಯುತ್ತದೆ. ಇದೇ ಸರ್ವೋತ್ತಮ ಕಾಲ. ಇದೇ ಆ ತುಲಾ ರಾಶಿಯವರ ಕರ್ಮದ ಪರಮಜಯೋಗ. ನಿಮ್ಮ ಜೀವನ ಈಗ ದೈವಿಕ ಸಮತೋಲನದ ಬೆಳಕಿನಲ್ಲಿ ಮುಳುಗಿದೆ. ನಿಶ್ಚಲ ಶಾಂತಿಯಲ್ಲೂ ವಿಜಯದ ಘೋಷವಿದೆ. ತಲೆ ತಗ್ಗಿಸಿ ಧನ್ಯತೆಯಿಂದ ಹೇಳಿ, ನನ್ನ ಜೀವನವೇ ಗುರುಶನಿಲಕ್ಷ್ಮಿಯ